ಹಾಯ್ ಫ್ರೆಂಡ್ಸ್, ದಾದಾ ಸಿಪಿ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಇದೆ. ಎಲ್ಲರಿಗೂ ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್. ಈಗ ನೋಡ್ರಿ ಎಲ್ಲ ರೈಸ್ ಮಿಕ್ಸ್ ಮಾಡಿದ್ದೆಲ್ಲ ಹಾಕಬೇಕು ನೋಡ್ರಿ ಇದ್ರೊಳಗೆ. ಚಿಕನ್ ವಾಶ್ ಮಾಡಕತ್ತಾರ. ಈಗ ಚಹಾ ಕುಡಿಯಾಕತ್ರಿ ಮಮ್ಮಿ. ಅದಕ್ಕೆ ಈ ಡಿಸೈನ್ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಕಲರ್. ಮೆಹಂದಿ ನೋಡ್ರಿ, ಇನ್ನು ಮಕ್ಕೊಂಡು ಅಳ್ದಾರು ಎದ್ದಿಲ್ಲ. ನಂದು ಇದು ಮೆಹಂದಿ ನಾನು ಹಚ್ಕೊಂಡಿದ್ದೆ. ನಮಾನ್ ರೆಡಿ ಆಗ್ಯಾನ. ನಮಾಜ್ ಹೊಂಟಿರಿ? ಹಾಂ, ಹೋಗಿ ಬರ್ರಿ ನಮಾಜ್. ಹಾಂ, ಹೋಗಿ ಬರ್ರಿ ನಮಾಜ್ ಹೋಗಿ ಬರ್ರಿ. ನಮಾಜ್ ಹೊಂಟಾರ್ರಿ. ಡಿಸೈನ್ ಹೆಂಗೈತೆ ನೀವು ಹೇಳಬೇಕು. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಮಮ್ಮಿ ಶೀರ್ ಕುರ್ಮಾ ಮಾಡಕತ್ತಾರ. ಆ ರೆಸಿಪಿ ಇವತ್ತು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾರೆ ಅಂಥೇಳಿ. ಬರ್ರಿ ಫ್ರೆಂಡ್ಸ್, ಮಮ್ಮಿ ಶೀರ್ ಕುರ್ಮಾ ಮಾಡೋದು ನೋಡೋಣ. ನಾನಂತೂ ತೋರಿಸ್ತೀನಿ. ಶೀರ್ ಕುರ್ಮಾ ಮಾಡಿದ್ದು ನೋಡಿದ್ರಿ ಹಬ್ಬದಲ್ಲಿ. ಈಗ ನಮ್ಮ ಮಮ್ಮಿ ಮಾಡೋದು ನೋಡ್ರಿ. ಅವ್ರ ಸ್ಟೈಲೇ ಬೇರೆ. ಅವ್ರು ಯಾವ ಥರ ಅವ್ರ ಸ್ಟೈಲ್ ಒಳಗೆ ಏನು ಯಾವ ಥರ ಮಾಡ್ತಾರೆ ನೋಡೋಣ ಬರ್ರಿ ಫ್ರೆಂಡ್ಸ್. ಅಮ್ಮಿ ಮಾಡಕತ್ರಿ ಶೀರ್ ಕುರ್ಮಾ? ಹಾಂ, ಫಸ್ಟ್ ಏನು ಹಾಕಕತ್ತಿ? ಡಾಲ್ಡ ಹಾಕಕತ್ತೀರಿ. ಸ್ವಲ್ಪ ಶಾವಿಗೆ ಸ್ವಲ್ಪ ಹುರ್ಕೋಬೇಕ್ರಿ ತುಪ್ಪದಲ್ಲಿ, ಇದು ಡಾಳದಲ್ಲಿ. ಮಮ್ಮಿ ಮಾಡೋದಂತೂ ಭಾಳ ಟೇಸ್ಟಿ ಆಗತ್ತೆ ರೀ. ಈಗ ನಾನು ತೋರಿಸ್ತೀನಿ. ಈಗ ಮಮ್ಮಿ ಸ್ಟೈಲಿಂದು ಶೀರ್ ಕುರ್ಮಾ ಮಾಡಿ ನೋಡಿರಿ, ಭಾಳ ಬೆಸ್ಟ್ ಆಗುತ್ತೆ. ಸೂಪರ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ಇದ್ರೊಳಗೆ ಹಾಕಕತ್ತಾರ. ಇದು ಫ್ರೈ ಮಾಡ್ಕೋಬೇಕಂತ ನೋಡಿರಿ. ಇಲ್ಲಿ ಹಾಲು ಬಿಸಿ ಇಟ್ಟಾರ. ಈಗೆಲ್ಲ ಹುರ್ಕೋಬೇಕಂತ ನೋಡಿರಿ ಫ್ರೆಂಡ್ಸ್. ಮತ್ತಿಲ್ಲೇ ಡ್ರೈ ಫ್ರೂಟ್ಸ್ ನೋಡಿರಿ ಎಲ್ಲ ಕಟ್ ಮಾಡಿಟ್ಟಾರ. ನಿನ್ನೆ ರಾತ್ರಿಗೆ ನೆನೆಟ್ಟಿದ್ರಲ್ಲಿ ಇದೆಲ್ಲ. ಅದೇ ನೋಡಿರಿ, ಎಲ್ಲ ಇಷ್ಟು ಪೂರ ಹಾಕ್ತಾರೆ ರೀ ಮಮ್ಮಿ. ಅಂದರೆ ಟೇಸ್ಟಿ ಆಗುತ್ತೆ ಅಂಥೇಳಿ ಹಾಕೋದು ನೋಡಿರಿ. ಮಾಡ್ಕೋಬೇಕಲ್ರಿ ಮಮ್ಮಿ? ಡ್ರೈ ಫ್ರೂಟ್ಸ್ನ ಇದು ಫ್ರೈ ಮಾಡ್ತಾರಲ್ಲ, ಅದು ಶಾವಿಗೆ ಹುರ್ಕೊಂಡು ಹಾಲು ಭಾಳ ಬಿಸಿ ಮಾಡ್ಬೇಕಂತ್ರಿ. ಅದು ಹಾಲಂತ್ರಿ ಈಗ ಅರ್ಧ ತಾಸು ಇಟ್ಟಿದ್ರು ಅದು ಬಿಸಿ ಮಾಡಕ್ಕೆ. ಹಾಲು ಹೆಂಗಂದ್ರೆ ಉಕ್ಕಿ ಉಕ್ಕಿ ಅದು ಗಟ್ಟಿ ಆಗುತ್ತಲ್ಲ, ಅಷ್ಟು ಟೇಸ್ಟಿ ಆಗುತ್ತಾ. ಹಾಗಾಗಿ ಅರ್ಧ ತಾಸು ಇಡ್ಬೇಕಂತ್ರಿ. ಫ್ಲೇಮ್ ಫಸ್ಟು ಒಂದು 20 ಜಾಸ್ತಿ ಇಡ್ಬೇಕಂತೆ, ಆಮೇಲೆ ಲೋ ಮಾಡಿ. ಈಗ ನೋಡ್ರಿ ಹುರ್ಕೊಂಡಿದ್ದಾಯ್ತು ಶಾವಿಗೆ. ಸ್ವಲ್ಪ ಸ್ವಲ್ಪ ಹುರಿ ಆಗತ್ತಾರ, ಜಾಸ್ತಿ ಆಗುತ್ತೆ ಹಾಕತ್ತಾರ ನೋಡಿ. ಒಂದು ತುಪ್ಪ ಹಾಕಕತ್ತಾರ, GRB ತುಪ್ಪ. ಅರ್ಧ ಡಬ್ಬಿ ಹಾಕ್ಬೇಕಂತ ನೋಡ್ರಿ. ಅದು ತುಪ್ಪ ಬಿಸಿ ಹಾಕಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು. ನಿಮಿಷ ಫ್ರೈ ಮಾಡ್ತಾರೆ. ಒಂದು 2 ಇಲ್ಲಾಂದ್ರೆ 5 ನಿಮಿಷ ಬೇಕು ರೀ ಅದು ಫ್ರೈ ಆಗಬೇಕಂದ್ರೆ. ಆವಾಗ ಅದು ಶಾವಿಗೆ ಒಳಗೆ ಟೇಸ್ಟ್ ಬರ್ತಾ ಶೀರ್ ಕುರ್ಮಾ ಸೂಪರ್ ಟೇಸ್ಟಿಯಾಗಿ ಆಗುತ್ತೆ. ಈಗ ನೋಡಿರಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಯಾರ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಆಗಿಲ್ಲ, ರೆಡಿ ಆಗ್ಬಾ. ಹಾಂ, ನಂದು ಜಾರುದು ಡ್ರೆಸ್ ಮ್ಯಾಚಿಂಗ್. ನಾನು ಜಾರು ಸೇಮ್ ಡ್ರೆಸ್ ಹಾಕ್ಕೊಂಡಿ ಇವತ್ತು ಹಬ್ಬಕ್ಕೆ. ಮಮ್ಮಿ ಪಿಂಕ್ ಸರಿ ಹಾಕ್ಕೊಂಡಾಳ, ಜಾರು ಪಿಂಕ್ ಡ್ರೆಸ್ ಹಾಕ್ಕೊಂಡಾಳ. ನಾನು ಪಿಂಕ್ ಡ್ರೆಸ್ ಹಾಕ್ಕೊಂಡಿನಿ, ಲಾಂಗ್ ಡ್ರೆಸ್ ಅಂದಿದ್ದು. ಇದು ನೋಡ್ರಿ ಜಾರು ಮಮ್ಮಿ ರೆಡಿ ಆಗ್ಯಾರ ನೋಡ್ರಿ ಫ್ರೆಂಡ್ಸ್. ರೆಡಿ ಆಗ್ಬಾ. ಹಾಂ, ರೆಡಿ ಆಗ್ಬಾ. ಹೋಗಿ ರೆಡಿ ಹಾಕಿ. ಈಗ ಫ್ರೈ ಆಗ್ಬೇಕಂದ್ರೆ ನಾವು ಒಂದು 2 ನಿಮಿಷ ಏನು ತೆಗಿಯಾಕತ್ತೀರಿ? ಪ್ಲೇಟ್ ಮುಚ್ಚಬೇಕಂದ್ರಿ. ಹಾಗಾಗಿ ಪ್ಲೇಟ್ ಕರೆಕ್ಟ್ ಆಗಿತ್ತು, ಅದಕ್ಕೆ ಇದು ತೊಗೊಂಡಾರ ಮಮ್ಮಿ. ಎಲ್ಲ ಡ್ರೈ ಫ್ರೂಟ್ಸ್ ನೀರು ಹಾಕ್ಬೇಕು. ನೀರು ಹಾಕ್ಬೇಕಂದ್ರೆ ಅದು ಎಷ್ಟು ಲೋಟ ಹಾಕ್ತೀರಿ? 2 ಲೋಟ ನೀರು ಹಾಕಿ, ಹಾಂ, 2 ಲೋಟ ನೀರು ಹಾಕ್ಯಾರ. 4 ಲೀಟ್ರ್ ಹಾಲು ನೋಡ್ರಿ. ಅಷ್ಟು ಹಾಕಿ ಶೀರ್ ಕುರ್ಮಾ ಮಾಡ್ತಾರ. ಕೊಡ್ದಾಗ ನೀರು ತುಂಬ್ಕೊಳಕತ್ತಾರ ರೀ. ನೋಡ್ರಿ, ಇದು ಹಳೆಯ ಕಾಲದ ಪೌ ನೋಡ್ರಿ. ಇದು ನಮ್ಮ ಅಜ್ಜಿಯವ್ರದ್ದು ಕಾಲದ ಇದು. ಹಾಂ, ನಮ್ಮ ಮಮ್ಮಿಯವ್ರು ಹತ್ತಿದ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದು ಪೌ ಭಾಳ ದಿನ ಎಷ್ಟು ವರ್ಷ ಇದ್ರಿ ಇದು.
ಭಾಳ ಹೊಸದದು ನಾ ಇನ್ನೂ ಬಂದಿದ್ದಿಲ್ಲ ಇನ್ನ ನಮ್ಮ ಮಮ್ಮಿ ಮನೆ ಮಾಡ್ಕೊಂಡು ಬಂದಿದ್ದಿಲ್ಲ ಅವಾಗಿಂದ ಅಂತೀರಿ ನಮ್ಮ ಅಜ್ಜಿ ಕಾಲದಾಗ ಹಾಗೆ ಜೋಪಾನ ಮಾಡಿ ಇಟ್ಟಾರ ನೋಡ್ರಿ ನಮ್ಮ ಮಮ್ಮಿ 2 ಪಾವು ಹಾಕಿರಿ ಸಕ್ರೆ ಆಗಬೇಕು 3 ಪಾವು 3 ಪಾವು ಸಕ್ಕರೆ ಹಾಕಕತ್ತಾರ ನೋಡ್ರಿ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿ ಮಾಡ್ತಾರೆ, ಟ್ರೈ ಮಾಡಿರಿ. ನಾನು ಮಾಡಿದ್ದು ಭಾಳ ಸಲ ನೀವು ಟ್ರೈ ಮಾಡಿರಿ. ನಮ್ಮ ಮಮ್ಮಿ ಮಾಡಿದ ರೆಸಿಪಿ ಟ್ರೈ ಮಾಡಿರಿ, ಮಸ್ತ್ ಚೆನ್ನಾಗಾಗೈತ್ರಿ ಮಮ್ಮಿ. ಅದಕ್ಕೆ ಏಲಕ್ಕಿ ಹಾಕತ್ತೆ ಏಲಕ್ಕಿ ನೋಡ್ರಿ ಫ್ರೆಂಡ್ಸ್, ಇದು ನಿನ್ನೆ ಕುಟ್ಟಿ ಎಲ್ಲ ಇಟ್ಟಿದ್ರು ಮಮ್ಮಿ ರೆಡಿ ಮಾಡಿ. ಎಷ್ಟು ತಗೊಂಡ್ರಿ ಏಲಕ್ಕಿ? ಒಂದು 20 ಅರ್ಧ ಡಬ್ಬಿ. ಅರ್ಧ ಡಬ್ಬಿ ನೋಡ್ರಿ ಪುಡಿ ಮಾಡಿ ಇಡ್ತೀವಿ. ಇದನ್ನ ಏಲಕ್ಕಿ ಏನೋ ಸ್ವಲ್ಪ ಹಾಕಕತ್ತಾರ ನಮ್ಮ ಮಮ್ಮಿ ನೋಡ್ರಿ ಫ್ರೆಂಡ್ಸ್. ಇದು ಸೋಪು ಪುಡಿ ಮಾಡಿ ಇದ್ರೊಳಗೆ ಪೌಡ್ರ್ ಮಾಡಿ ಇದ್ರೊಳಗೆ ಇಡ್ತಾರ, ಮತ್ತು ಏಲಕ್ಕಿ ಡಬ್ಬ್ಯಾಗ ಇಡ್ತಾರ. ಇದು ಇಷ್ಟೆಲ್ಲ ಯಾವ್ಯಾವ ಇರ್ತಾವಲ್ರಿ ಈ ಥರ ಡಬ್ಬ್ಯಾಗ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತಾರೆ, ಅಂದರೆ ಜಲ್ದಿ ಸಿಗುತ್ತೆ ಅಂತ ಹೇಳಿ. ನಾನೇನು ಮಾಡ್ತೀನಿ, ಯಾವಾಗ ಮಾಡ್ತೀನಿ ಅವಾಗ ಮಾಡ್ಕೊತೀನಿ. ಆ ಥರ ಮಾಡಬಾರ್ದು, ಕೆಲಸ ಜಲ್ದಿ ಆಗಲ್ಲ. ಒಂದೇ ಸಲ ಮಾಡಿಟ್ಟಿಟ್ರೆ ಚಲೋ ಆಗುತ್ತೆ, ಹೆಲ್ಪ್ ಆಗುತ್ತೆ ನಮ್ಗೆ. ಅಡಿಗೆ ಜಲ್ದಿ ಆಗುತ್ತೆ, ಫಾಸ್ಟಾಗಿ. 5 ನಿಮಿಷದಲ್ಲಿ ಆಗೋದು 2 ನಿಮಿಷದಲ್ಲಿ ಆಗ್ಬಿಡುತ್ತೆ. ನೀವು ಇದೇ ಥರ ಮಾಡಿರಿ. ಅಲ್ಲೇ ಮಾಡೋಕೆ ಮಟನ್ದು ಕಟ್ ಮಾಡಿ ಈಗ ಶಾವಿಗೆ ಇದು ಶೀರ್ ಕುರ್ಮಾ ರೆಡಿ ಆಗತ್ತೈತೆ. ಈಗ ನಮ್ಮ ತಂಗಿ ನೋಡ್ರಿ ಈಗ ಚಹಾ ಮಾಡಕತ್ತಾಳ. ನಮ್ಮ ತಂಗಿದು ಬ್ಯಾಂಗಲ್ಸ್ ತೋರಿಸ್ತೀನಿ. ತೋರಿಸ್ಮೇಲೆ ಹೆಂಗಿದೆ ಬಳಿ ನೋಡ್ರಿ. ಇದು ಕಾಶ್ಮೀರಿ ಬ್ಯಾಂಗಲ್ಸ್, ಇದು ಸ್ಟೋನಿನ ನೋಡ್ರಿ. ಸೇಮ್ ಡ್ರೆಸ್ ಕಲರ್ ಮ್ಯಾಚಿಂಗ್, ಹೌದಿಲ್ಲ ಬರಾಜ್? ಈಗ ಚಹಾ ಮಾಡಕತ್ತಾಳ. ಸ್ವಲ್ಪ ನಾಷ್ಟ ಇದು ಮಾತಾಡೋಕೆ ಬರಂಗಿಲ್ಲ ಇವಾಗ, ಹಂಗಾಗಿ ಚಹಾ ಹಾಕಿ ಕೊಡಕತ್ತಾರ ನಂಗೆ. ತಲೆ ಭಾಳ ನೋವಾಗ್ತೈತಿ ಮುಂಜಾಲಿಂದ, ಹಂಗಾಗಿ ಫಸ್ಟ್ ಚಹಾ ಕುಡಿತೀವಿ, ಆಮೇಲೆ ಇದು ಶೀರ್ ಕುರ್ಮಾ ಕುಡಿತೀವಿ. ಅದು ಇದು ಉಳ್ಳಾಗಡ್ಡಿ ತೊಗೊಂಡ್ರು ಮುಂಜಾನೆ, ಮತ್ತು ಇಲ್ಲಿ ಕಾಯಿಪಲ್ಯ ಅಂತ ಬೆಳಗ್ಗೆ ಜಲ್ದಿ ಎದ್ದ ತಕ್ಷಣ ಬಂದುಬಿಡ್ತಾವೆ. ಕೊತ್ತಂಬರಿ, ಪುದೀನ, ಇದು ನಿಂಬೆಹಣ್ಣು ಎಲ್ಲ ತೊಗೊಂಡಿವಿ ನೋಡ್ರಿ. ಹಬ್ಬದೆಲ್ಲ ತಯಾರಿ ಮಾಡ್ಕೊಂಡಿವಿ. ಈಗ ಅಡುಗೆ ಮಾಡಿದ್ರೆ ಎಲ್ಲ ತೊಳಿಬೇಕು. ಈಗ ಒಂದು ಎಷ್ಟು ಹಾಕ್ತೀರಿ ಉಳ್ಳಾಗಡ್ಡಿ? 1-2 ಹಾಕ್ತೀನಿ. 2 ಉಳ್ಳಾಗಡ್ಡಿ ಹಾಕ್ತಾರಂತ ನೋಡ್ರಿ ಫ್ರೆಂಡ್ಸ್. ನಲ್ಲಿ ಚಹಾ ಈಗ ಚಹಾ ಕುಡಿತೀವಿ ನಾವು. ಬಿಸ್ಕೆಟ್ ತೊಗೊತೀನಿ. ಚಹಾ ಒಳಗೆ ಮೊನ್ನೆ ನನಗೆ ಹೇಳಿದ್ರಿ ಬಿಡಿದ್ರು, ಚಹಾ ಬಿಸ್ಕೆಟ್ ಜಾಸ್ತಿ ಮೈದಾ ತಿನ್ಬಾರ್ದು ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಾನು ಏನು ಮಾಡ್ಬೇಕು ರೀ, ಅದು ರೂಢಿ ಆಗಿಬಿಟ್ಟಿದ್ದೆ, ಬಿಡಂಗೆ ಆಗಲ್ಲ ಅದು. ಅಂದ್ರೆ ನಾನು ಒಂದು ಸ್ವಲ್ಪ ಕಡಿಮೆ ಮಾಡೀನಿ ನೀವು ಹೇಳಿಂದ, ಹೌದಿಲ್ಲ ಮಹಾರಾಜ್? ಸ್ವಲ್ಪ ಕಡಿಮೆ ಮಾಡೀವಿ ಈಗ ಚಹಾ ಕುಡಿಯೋಕತ್ತೇನೆ ರೀ. ಇದನ್ನು ಹಾಕೊತೀನಿ ನೋಡ್ರಿ, ಕೋಲ್ಡ್ ವಾಟ್ರ್. ಈಗ ಬಿಸ್ಕೆಟ್ ಚಹಾ ನೋಡ್ರಿ, ಮೆಹಂದಿ ನೋಡ್ರಿ. ನಾನು ಬೇಕು ನೋಡ್ರಿ ಹೆಂಗೆ ಮಾಡಕತ್ತವ. ಮಟನ್ ಒಳಗೆ ಇದು ಉಳ್ಳಾಗಡ್ಡಿ ಹಾಕಿ ಕ್ಲೀನಾಗಿ ವಾಶ್ ಮಾಡಕತ್ತಾರ. ಒಂದು ನಿಂಬೆಹಣ್ಣು ರಸ ಹಾಕ್ಯಾರ ಇದ್ರೊಳಗೆ ಹಾಕಿ ಕ್ಲೀನ್ ಮಾಡಕತ್ತಾವ. ಒಂದು 4-5 ನೀರೊಳಗೆ ವಾಶ್ ಮಾಡ್ತಾರೆ ಮಮ್ಮಿ. ಎಲ್ಲ ಫ್ರಿಜ್ನಾಗ ಇಟ್ಟಿದ್ರಿ. ಈಗ ತೊಗೊಂಬಂದ್ವಿ ಮೊಸರು. ಈಗ ಚಿಕನ್ ಗ್ರೇವಿ ಮತ್ತು ಇದು ರೀ ಮಟನ್ ಕರಿ ಮಾಡ್ತಾರೆ, ಚಿಕನ್ ಗ್ರೇವಿ ಮಾಡ್ತಾರೆ. ಅಷ್ಟೆಲ್ಲ ಇದಕ್ಕೆ ಬೇಕಲ್ರಿ, ಈಗ ತೊಗೊಳಕತ್ತಾರೆ. ನೀರೊಳಗೆ ಹಾಕಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಪುದೀನ ಎಲ್ಲ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಾಕತ್ತಾರೆ ನಮ್ಮ ತಂಗಿ. ಈಗ ಕಟ್ ಮಾಡಿಂದ ಈಗ ಮತ್ತು ಮಟನ್ಗೆ ರೆಡಿ ಮಾಡಾಕತ್ತಾರ. ಮಾಡೋದು ತೋರಿಸ್ತೀನಿ. ಏನೇನು ಹಾಕಿರಿ ಇದಕ್ಕೆ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಯಾರ, ಉಪ್ಪು ಅರಿಶಿನ ಪೌಡ್ರ್ ಹಾಕ್ಯಾರ. ಇದು ಮನ್ಯಾಗ ನಿನ್ನೆ ಮಮ್ಮಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಾರ. ಇದು ಜಿಂಜರ್ ಮತ್ತು ಗಾರ್ಲಿಕ್ ಒಂದು ಮಾಡಿ ಇದು ರುಬ್ಕೊಂಡಾರಿ. ಮತ್ತು ಇದು ಕೊತ್ತಂಬರಿದು ಸೈಡ್ಗೆ ಇಟ್ಟಾರ ನೋಡಿರಿ ಫ್ರೆಂಡ್ಸ್. ಮತ್ತೊಂದು ಆಮೇಲೆ ಕಂಟೈನರ್ ಒಳಗೆ ಹಾಕಿರ್ತಾರೆ, ಗ್ಲಾಸಿನ ಜಾರ್ ಒಳಗೆ. ಈಗ ನೋಡಿರಿ ಕುಕ್ಕರ್ ಇಡಾಕತ್ತಾರ ನೋಡಿರಿ. ಮಟನ್ ಕರಿ ಮಾಡಕ್ರಿ. 1.5 kg ಮಟನ್ ರೀ ಇದು. ಈಗ ಶೀರ್ ಕುರ್ಮಾ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ನಾನು
ಈಗ ಅದು ರೆಡಿ ಆಗಿತ್ತು, ಮಮ್ಮಿ ಪಾಕ ಮಾಡಿದ್ರಲ್ಲ. ನೈವತ್ತಿದೆ ತಣ್ಣಗಾಗಿಂದ ಹಾಕ್ಬೇಕಂತ ನೋಡ್ರಿ ಶಾವ್ಗೆ. ಸೀಕ್ರೆಟ್ ರೀ ನಮ್ಮ ಮಮ್ಮಿಗೆ. ಬಿಸಿ ಇದ್ದಾಗ ಹಾಕಿದ್ರೆ ಒಡೆದು ಬಿಡ್ತಾವಂತ. ನೆನಪಿಟ್ಕೊಂಡು ಫ್ರೆಂಡ್ಸ್, ಬಿಸಿ ಇದ್ದಾಗ ಹಾಕಿ ಮಾಡಿರಿ, ಒಡೆದು ಬಿಡ್ತಾವೆ. ಶೀರ್ ಕುರ್ಮಾ ಮಾಡಿದರೆ ಸ್ವಲ್ಪ ತಣ್ಣಗಾಗಿಂದ ಅದು ಬಿಸಿ ಆಗಿಂದ ಭಾಳ ಬಿಸಿ ಇದ್ರೆ ಶಾವ್ಗೆ ಹೊಡೆದು ಬಿಡ್ತಾವೆ, ಜಾಸ್ತಿ ತಡಂಗಿಲ್ಲ ಅಂತ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ಮಮ್ಮಿ ಈಗ ನೋಡ್ರಿ ಹಾಲು ಹಾಕಕತ್ತಾರ. ಮಿಕ್ಸ್ ಮಾಡ್ಬೇಕಂತದ್ದೆಲ್ಲ. ಶೀರ್ ಕುರ್ಮಾ ರೆಡಿ ಆಯ್ತು ನೋಡ್ರಿ. ಈಗ ಇದ್ರೊಳಗೆ ಹಾಲು ಹಾಕ್ಬೇಕು, ಬಿಡ್ತಾವಂತೆ. ಕೆನೆ ಎಷ್ಟು ಬಂದಿತ್ತು ನೋಡ್ರಿ ಹಾಲು ಮೇಲೆ. ಕೆನೆನ ಹಾಕಕತ್ತಾರ. ಈಗ ಅಂದಕ್ಕೆತ್ತ ಒಳಗೆ ಎಷ್ಟು ಇದಾಗಿತ್ತು, ಗಟ್ಟಿಯಾಗಿತ್ತು ಹಾಲು. ಈಗ ಮಿಕ್ಸ್ ಮಾಡಕತ್ತಾರ ನೋಡ್ರಿ ಫ್ರೆಂಡ್ಸ್. ಶೀರ್ ಕುರ್ಮಾ ರೆಡಿ ನೋಡ್ರಿ. ಈಗ ಬಗಾರ್ ರೈಸ್ ಮಾಡ್ತಾರೆ, ಬಗಾರನ್ನ ಮಾಡ್ತಾರೆ. ಮತ್ತು ಚಿಕನ್ ಗ್ರೇವಿ ಮಾಡಕತ್ತಾರೆ. ಚಿಕನ್ ಗ್ರೇವಿ ಮತ್ತು ಮಟನ್ ಕರಿ ಮಾಡಕತ್ತಾರ. ಇದು ಅಂತ ರೆಡಿ ಆಯಿತು. ಮೇನಾಗಿ ಹಬ್ಬಕ್ಕೆ ಸ್ಪೆಷಲ್ ಶೀರ್ ಕುರ್ಮಾ. ಈಗ ಜಾರು ರೆಡಿಯಾಗಿ ಬಂದು, ಈಗ ನೋಡಿ ಫ್ರೆಂಡ್ಸ್, ಜಾರು ರೆಡಿಯಾಗಿ ಬಂದಾಗ ನಾನು ಜಾರು ಪಿಂಕ್ ರೆಡಿ ಆಯ್ತಲ್ರಿ ಮಮ್ಮಿ. ಅದು ಸ್ಪೆಷಲ್ ಶೀರ್ ಕುರ್ಮಾ ರೆಡಿ ಆಗಿತ್ತು. ಅದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ, ನೀವು ಟ್ರೈ ಮಾಡಿ. ಎಲ್ಲ ಕೊತ್ತಂಬರಿ ಸ್ವಲ್ಪ ತೆಗಿತ್ರಿ. ಮತ್ತು ಗ್ರೇವಿಗೆ ಹಾಕಕ್ಕೆ ಚಿಕನ್ ಎಲ್ಲ ಅಡುಗೆ ಆಗಿಂದ ಸ್ವಚ್ಛ ಮಾಡ್ತಾರೆ. ಒಂದು 4 ಕಟ್ ಮಾಡ್ಬೇಕೇನು. ಗ್ರೇವಿಗೆ ಮತ್ತು ಚಿಕನ್ ಕರಿಗೆ ಬೇಕಲ್ಲ ಹಾಕತ್ತಾರ ಮಮ್ಮಿ. ಸ್ವಲ್ಪ ಉಪ್ಪು ಹಾಕ್ಬೇಕಂತ ಹಾಕಿ ಪೇಸ್ಟ್ ಮಾಡ್ತಾರೆ. ಚೆನ್ನಾಗಿದೆ ಇದು. ಯಾಕತ್ತ ಹೊರಗೆ ತೊಗೊಂಡೋಗಿ ಜರ. ಮೆಹಂದಿ ತೋರಿಸಿ ನಿಂದು ಫ್ರೆಂಡ್ಸ್ಗೆ. ಮೆಹಂದಿ ಕೊಡ್ರಿ, ನಮ್ಮದು ಜಾರದು ಮೆಹಂದಿ. ಹೋಗಿ ಬರೋದು ಕುಡಿ. ಕ್ಲೀನ್ ಮಾಡಾಕತ್ತಾರೆ. ಮತ್ತು ಹಸಿ ಕೊಬ್ಬರಿ ಕರಿಕಾಯಿ ಇದು ಬಿಸಿಗೆ ಹಾಕಬೇಕು. ಗ್ರೇವಿ ಒಳಗೆ ಹಾಕಕ್ಕೆ ಕರ್ಡ್ ತೊಗೊಂಬಂತಾರೆ ನೋಡ್ರಿ, ಅರ್ಧ ಲೀಟ್ರ್. ಚಿಕನ್ಗೆ ಹಾಕ್ತಾರೆ, ಎದಕ್ಕೆ ಹಾಕ್ತಾರೆ ನಂಗೆ ಗೊತ್ತಿಲ್ಲ, ಕೇಳಬೇಕು ನೋಡ್ರಿ. ಹೆಂಗೆ ಬರೋಕತ್ತ ಚಿಕನ್ ಹಾಕ್ತಾರೆ ಮಮ್ಮಿ, ತಿನ್ನಕತ್ತಾರೆ. ಇದು ಇಲ್ಲೇ ಗೊತ್ತಿಲ್ಲ. ಚಿಕನ್ ಗ್ರೇವಿ ಮಾಡೋಕೆ ಚಿಕನ್ ವಾಶ್ ಮಾಡಕತ್ತ ನೋಡ್ರಿ. ಇದು ಇದ್ರಾಗ ಸೇಮ್ ಒಂದು ನಿಂಬೆಹಣ್ಣು ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಬರೀ ನೋಡಿ ಮ್ಯಾಮ್ ಎಷ್ಟು ಹಾಕುತ್ತಾರೆ. 4 ಆದರೂ ಇದು ಗ್ರೇವಿ. ಟಮಾಟ ಕಟ್ ಮಾಡಕತ್ತಾರ, ಉಳ್ಳಾಗಡ್ಡಿ ಕಟ್ ಮಾಡಿ. ಹಾಂ ಜಲ್ದಿ ರೆಡಿಯಾಗ ಏನ ಬಾಚ್ಲೇನ ಬಾಚ್ಲಿ. ಯಾವ್ದು ಜಡಿ ಹಾಕ್ಲೇನಿದು ಹಂಗೆ ಸಾದಾ ಹಾಕ್ಲಿ ಜಡಿಯ ಸರಿ ತಯಾರಿ. ಈ ಸಲ ಭಾಳ ಇದೆ, ಹಾಗಾಗಿ ಪ್ಯಾನ್ ಹಚ್ಕೊಂಡು ಕೆಲಸ ಮಾಡಕತ್ತೀವಿ. ಈಗ ನೋಡ್ರಿ, ಈಗ ಕೆಲ ತೆಗಿಯಾಕ ನೋಡ್ರಿ ಫ್ರೆಂಡ್ಸ್, ಈ ಥರ ಬೆಂದೈತ್ರಿ ಮಟನ್ ಮಸ್ತಾಗಿ. ಈಗ ಇದ್ರೊಳಗೆ ಏನು ಹಾಕಕತ್ತಾರ ನೋಡ್ರಿ. ಟಮಾಟೆ ಹಣ್ಣು ತೊಗೊಂಡ್ರಿ. 10-12 ಇರ್ಬೋದು, ಜಾಸ್ತಿನೇ ಇದಾವ. ಹಸಿಮೆಣ್ಸಿನ್ಕಾಯಿ ನೋಡ್ರಿ, ಸ್ಪೈಸಿ ಜಾಸ್ತಿ ತಿಂತಾರೆ ಇಲ್ಲೇ, ಸ್ವಲ್ಪ ಜಾಸ್ತಿನ ಅದು ಇಲ್ಲಿ ಖಾರ ಇರ್ಬೇಕಂತ, ಚಲೋ ಆಗುತ್ತೆ ಅಂತ ಹೇಳ್ತಾರೆ. ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಹಾಕಕತ್ತಾರ ನೋಡ್ರಿ. ಇದಕ್ಕೆ ತೊಗೊಂಡಾರ ಮಮ್ಮಿ. ಹೌದಿಲ್ರಿ ಮಗ, ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಬೇಕು ನೋಡ್ರಿ, ಪೂರಾ ಮಿಕ್ಸ್ ಕರ. ಜಾಸ್ತಿ ಖಾರ ಇದ್ರೆ ನೋಮಾನ್ ಜಾರು ತಿನ್ನಂಗಿಲ್ಲ, ಫಸ್ಟ್ ಹೇಳಕತ್ತೀನಿ. ಸ್ವಲ್ಪ ಮೀಡಿಯಮ್ ಆಗಿ ಮಾಡೋದು. ಈಗ ನೋಡ್ರಿ ಖಾರ ಮನೆಯಾಗ ಮಾಡಿದ ಖಾರ ರೀ ಇದು. ಹಾಕ್ರಿ ಸ್ವಲ್ಪ ಹಾಕ್ರಿ. ಧನಿಯಾ ಮಸಾಲ ಮನ್ಯಾಗ ಮಾಡಿದ್ದು ಎಲ್ಲ ಮನ್ಯಾಗ ಮಾಡ್ತಾರೆ. ಹೊರಗಿಂದ ರೆಡಿಮೇಡ್ ಯಾವುದು ಬಳಸಂಗಿಲ್ಲ ಮಮ್ಮಿ. ಇದನ್ನ ಹೋಮ್ ಮೇಡ್ ಗರಂ ಮಸಾಲ ಇದು.
ಮಿಕ್ಸ್ ಮಾಡಿದ್ದೆಲ್ಲ ಹಾಕಬೇಕು ನೋಡ್ರಿ ಇದ್ರೊಳಗೆ. ನೋಡ್ರಿ ಎಲ್ಲ ಹಾಕ್ತಿದ್ದಾರೆ ಅದ್ರೊಳಗೆ. ಸ್ವಲ್ಪ ತೊಳ್ಕೊಂಡು ವೇಸ್ಟ್ ಮಾಡಬಾರ್ದು ನಮ್ಮ ಮಮ್ಮಿ, ಸ್ವಲ್ಪ ವೇಸ್ಟ್ ಮಾಡೋಂಗಿಲ್ಲ. ಎಲ್ಲ ಆಯ್ತೈತೆ ಮಸಾಲೆ ಹಾಕೋದು. ಮಸಾಲ ಮಿಕ್ಸ್ ಮಾಡಕ್ಕೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಬೇಕಲ್ಲ. ಕುದಿಬೇಕು. ನಿಮಗೆ ಲೈಕ್ ಆದರೆ ನೀವು ಮಾಡಲಿ, ನಾವು ಮಾಡಕತ್ತೀನಿ ಹಿಂಗೆ. ನಂದು ರೆಸಿಪಿ ಇದೆ, ಇಷ್ಟೇ ಮಾಡೋದು, ಹಿಂಗೆ ಹಾಕಿ ಮಸಾಲೆ ಎಲ್ಲ. ನೀವು ಮಾಡೋದಿದ್ರೆ ಹಿಂಗೆ ನೋಡಿ ಮಾಡಲಿ, ಟ್ರೈ ಮಾಡಿರಿ. ನಮ್ಮ ಮಮ್ಮಿ ಮಾಡೋದು, ನಮ್ಮ ಮಮ್ಮಿದ ರೆಸಿಪಿ ಭಾಳ ಟೇಸ್ಟ್ ಇರ್ತಾವ. ನಮ್ಮ ಮನೆಗೆ ಯಾರ್ಯಾರು ಊಟಕ್ಕೆ ಬರ್ತಾರಲ್ರಿ ಯಾವಾಗಾರ ಹಬ್ಬಕ್ಕೆ, ಎಲ್ಲರೂ ಹೋಗ್ತಾರೆ ಎಷ್ಟು ಚಲೋ ಮಾಡ್ತೀರಿ ನೀವು ಅಂತ ಹೇಳಿ ನಮ್ಮ ಮಮ್ಮಿಗೆ. ಅದಕ್ಕಾಗಿ ನಮ್ಮ ಮಮ್ಮಿ ಹೇಳಕತ್ತಾರ ಟ್ರೈ ಮಾಡಿರಿ ಫ್ರೆಂಡ್ಸ್ ನೀವು. ಈಗ ನೋಡಿರಿ ಸ್ವಲ್ಪ ನೀರು ಅದಕ್ಕೆ ಸ್ವಲ್ಪ ಬಿಟ್ಟಾರ. ಈಗ 5 ನಿಮಿಷ ಮಟನ್ ಚಿಕನ್ ಮಾಡಬೇಕು. ಚಿಕನ್ ಮಾಡಕತ್ತಾರ. ಈಗ ಚಿಕನ್ ಗ್ರೇವಿ ಮಾಡೋಕ್ಕಿಲ್ಲ, ರೆಡಿ ಮಾಡ್ಕೊಂಡಿಟ್ಟಾರ. ಈಗ ಮಟನ್ ಅಂತೂ ರೆಡಿ ಆಗಿದೆ ಇಷ್ಟೇ. ಸ್ವಲ್ಪ ಆಮೇಲೆ ಲಾಸ್ಟಿಗೆ ಗಾರ್ನಿಶಿಂಗ್ ಕೊತ್ತಂಬರಿ ಹಾಕ್ತಾರೆ ಅಷ್ಟೇ. ಚಿಕನ್ ರೆಡಿ ಆಯ್ತು ನೋಡಿರಿ. ಇಲ್ಲಿ ನೋಡಿರಿ ಇದು ಶಾವಿಗೆ ರೆಡಿ ಆಗಿದೆ. ಚಿಕನ್ ವಾಶ್ ಮಾಡಕತ್ತಾರ. ಇನ್ನೂ ಒಂದು ನೀರು 4-5 ನೀರು ವಾಶ್ ಮಾಡಿದ್ರೆ ಮತ್ತು ಇನ್ನೂ ಒಂದು ನೀರು ವಾಶ್ ಮಾಡ್ತಾರೆ. ಚಿಕನ್ ಗ್ರೇವಿ ರೆಡಿ ಮಾಡಕತ್ತಾರ ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ತಾರೆ. ಉಲ್ಟಾ ಮಾಡಿ ಹಿಡಿದ್ರೆ ಲಿಂಬೆಹಣ್ಣು ರಸ ಜಲ್ದಿ ಬರುತ್ತಂತ. ಮಟನ್ ಕರಿಗೆ ರಸ ಹಾಕಾಕತ್ತಾರ ನೋಡ್ರಿ, ಲಿಂಬೆಹಣ್ಣು ರಸ ಅರ್ಧ ತೆಗೆದಿಟ್ಟಾರ. ಚಿಕನ್ ಗ್ರೇವಿಗೆ ಹಾಕಕ್ಕೆ ರೆಡಿ ಆಗುತ್ತೆ ನೋಡ್ರಿ. ಬಗಾರನ್ನ ಮಾಡಕತ್ತಾರ, ಬಗಾರ್ ಖಾನ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈಗ ನೋಡ್ರಿ ರೈಸ್ ಎಲ್ಲ ಇದ್ರೊಳಗೆ ಹಾಕ್ಯಾರ, ಮಸಾಲೆ ಎಲ್ಲ ಹಾಕಿದ್ರು. ಭಾಳ ಸಲ ನಾನು ಶೇರ್ ಮಾಡೀನಿ ಈ ರೆಸಿಪಿ, ಹೀಗಾಗಿ ಫುಲ್ ರೆಸಿಪಿ ತೋರಿಸಿಲ್ಲ ನಾನು. ಈಗ ನೋಡ್ರಿ ಎಲ್ಲ ರೈಸ್ ತೊಳೆದು ಹಾಕಕತ್ತಾರ ಮಮ್ಮಿ ಇದ್ರೊಳಗೆ. ನಮ್ಗೆ ಕುದಿಯಾಕತ್ತಿ ನೋಡ್ರಿ, ಮಸಾಲೆ ಎಲ್ಲ ಆಮೇಲೆ ಬಂದಿತ್ತು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ರೈಸ್ ರೆಡಿಯಾಗಿದೆ. ದಮ್ ಬಿಟ್ಟಾರ್ರಿ. ಇದು ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದು ರಾತ್ರಿಗೆ ಇದು ಮಾಡಿದ್ರಿ ನಾವು. ಮಟನ್ ಕರಿ ರೆಡಿಯಾಗಿದೆ. ಎಷ್ಟು ಸೂಪರ್ ಆಗಿದೆ ನೋಡ್ರಿ ಮಟನ್ ಕರಿ. ಈಗ ನೋಡ್ರಿ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು. ಈಗ ನಾನು ಕಸ ಬಳಿಯಾಕತ್ತೀನಿ. ನಮ್ಮ ತಂಗಿ ಎಲ್ಲ ಕ್ಲೀನ್ ಮಾಡಕತ್ತಾಳ ಹೊರಗೆ. ಈಗ ನಾನೆಲ್ಲ ಕಸ ಹೊಡೆದು ಒರೆಸಿದ್ರೆ ಕೆಲಸ ಆಯ್ತು ನೋಡ್ರಿ. ಈಗ ಮತ್ತೆ ನಮಾಜ್ ಅದು ಮಾಡಿ ರೆಡಿ ಮಾಡ್ಕೊ. ವಾಲೇಕುಮ್ ಅಸ್ಸಲಾಮ್, ಈದ್ ಮುಬಾರಕ್. ಈದ್ ಮುಬಾರಕ್ ಫ್ರೆಂಡ್ಸ್ ರೀ. ಫ್ರೆಂಡ್ಸ್ ಎಲ್ಲರಿಗೂ ಈದ್ ಮುಬಾರಕ್ ರೀ. ಈದ್ ಮುಬಾರಕ್. नानी नहीं करी. ಇದೆಲ್ಲ ರೆಡಿ ಮಾಡ್ಯಾರ ಮಮ್ಮಿ. ಈಗೆಲ್ಲ ಊಟಕ್ಕೆ ಕೊಡಕತ್ತಾರ ನೋಡ್ರಿ ಎಲ್ಲರಿಗೂ. ನಮಾಜ್ ಎಲ್ಲ ಮಾಡಿ ನಾವು ಮೊಸರು ಚಟ್ನಿನ ಮಾಡಿಲ್ಲ, ಅದು ಒಂದು ಬಾಕಿ ಇದೆ ಮಾಡೋದು. ಪ್ಲೇಟೆಲ್ಲ ವಾಶ್ ಮಾಡೀವಿ. ಈಗ ಊಟಕ್ಕೆ ತೆಗಿಯಾಕತ್ತೀವಿ. ಇಲ್ಲ ಪ್ಲೇಟ್ ರೊಕ್ಕದ ಬಿಟ್ಟು ಮಮ್ಮ ಡ್ರೆಸ್ ಚೇಂಜ್ ಮಾಡಿದ್ದಾರೆ. ಎಲ್ಲ ಶಿವಕುರ್ಮ ಎಲ್ಲರೂ ಎಲ್ಲ ತೆಗ್ದೀವಿ. ಈಗ ಮಮ್ಮಿ ಶಿವಕುರ್ಮ ಹಾಕೊಂಡ್ಬಂದಾರ. ಯಾರು ಡ್ರೆಸ್ ಚೇಂಜ್ ಮಾಡಿ ಶಕ್ತಿ ಹಾಕತ್ತಿತ್ತು.
ಹನುಮನ್ ಬೇಟಾ ಹಾಂ ಊಟ ಮಾಡಿ ಎಲ್ಲ ಮಾಡಿ ನೀವು ಡ್ರೆಸ್ ಚೇಂಜ್ ಮಾಡಬೇಕು ಹ್ಞೂ ಭಾಳ ಶೆಕೆ ಐತ್ರಿ ಬಿಡ್ಬಾ ನಾನು ಆಮೇಲೆ ಚೇಂಜ್ ಮಾಡ್ತೀನಿ. ಎಲ್ಲರೂ ಊಟ ಕುಂತಾರೆ ನೋಡ್ರಿ. ಅಪ್ಪಾರು ಮತ್ತು ನಮ್ಮ ಮಾಮ ಬಂದಾರ ಈಗೆಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್. ಯಾರು ಮಾಮಂಗೆ ಕೊಡೋ ಶೀರ್ಕುರ್ಮ. ಮಾಮ ಹಾಯ್ ಅಂತ ಹೇಳಕತ್ತಾರ, ಅಪ್ಪಾರು ಹಾಯ್ ಅಂತ ಹೇಳಕತ್ತಾರ. ಕುಂದರ ಎಲ್ಲಾರು ಹಾಂ